ಇವತ್ತಿನ ಈ ವಿಡಿಯೋದಲ್ಲಿ ನಾನು ಜೈಲಿಗೆ ಹೋದ ಕೆಲವು ಫೇಮಸ್ ನಟರ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಲ್ಮಾನ್ ಖಾನ್ ಇವರು ಜೈಲಿಗೆ 2018ರಲ್ಲಿ ಹೋಗಿ 1998ರಲ್ಲಿ ಸಲ್ಮಾನ್ ಖಾನ್ ನಟನೆಯ ಹಮ್ ಸಾಥ್ ಸಾಥ್ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಸಲ್ಮಾನ್ ಖಾನ್ ಅವರು ಜಿಂಕೆ ಬೇಟೆಯಾಡಿದ್ದಾರೆ ಎಂಬ ಆರೋಪದ ಮೇಲೆ ಜೈಲಿಗೆ ಹೋಗಿ ಈ ಕೇಸ್ ಕೋರ್ಟ್ ನಲ್ಲಿ 20 ವರ್ಷಗಳ ಕಾಲ ನಡೀತಾ ಬಂತು. ಕೊನೆಗೆ 2019ರಲ್ಲಿ ಸಲ್ಮಾನ್ ಅಪರಾಧಿ ಅಂತ ಪ್ರೂವ್ ಆಗಿದೆ. ಇದೊಂದೇ ಅಲ್ಲ, ಸಲ್ಮಾನ್ ಖಾನ್ ಅವರು ಅದಕ್ಕೂ ಮುಂಚೆ ಕುಡಿದ ಮತ್ತಿನಲ್ಲಿ ರೋಡಿನಲ್ಲಿ ಮಲಗಿದ ಜನರ ಮೇಲೆ ಗಾಡಿ ಹತ್ತಿಸಿ ಜೈಲಿಗೆ ಹೋಗಿದ್ರು. ಆದ್ರೆ ಅದನ್ನು ಅವರ ಡ್ರೈವರ್ ಮೇಲೆ ಹಾಕಿ ತಪ್ಪಿಸಿಕೊಂಡ್ರು. ಶಾರುಖ್ ಖಾನ್ ಬಗ್ಗೆ 1992ರಲ್ಲಿ ಒಬ್ಬ ಜರ್ನಲಿಸ್ಟ್ ಒಂದು ಆರ್ಟಿಕಲ್ ಅನ್ನ ಬರೀತಾನೆ. ಇದು ಶಾರುಖ್ ಖಾನ್ಗೆ ಇಷ್ಟ ಆಗದೆ ಅದನ್ನ ರಿಮೂವ್ ಮಾಡು ಅಂತ ಹೇಳಿದಾಗ ಆ ಜರ್ನಲಿಸ್ಟ್ ಅದನ್ನ ಫಾಲೋ ಮಾಡಲ್ಲ. ಆಗ ಶಾರುಖ್ ಖಾನ್ ಆ ಜರ್ನಲಿಸ್ಟ್ ಆಫೀಸ್ಗೆ ಹೋಗಿ ಅವನನ್ನ ಹೆದರಿಸ್ತಾರೆ. ಆಗ ಆ ಜರ್ನಲಿಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಶಾರುಖ್ ಖಾನ್ ಬಂದ್ರಾ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗಿ ಬರುತ್ತೆ. ಸಂಜಯ್ ದತ್, ನಮ್ಮ KGF ಮೂವಿನಲ್ಲಿರೋ ಸಂಜಯ್ ದತ್ ಅವರು ಜೈಲಿಗೆ ಹೋಗಿದ್ರು. ಮುಂಬೈನಲ್ಲಾದ ಸರಣಿ ಬ್ಲಾಸ್ಟ್ಗೆ ಕಾರಣವಾದ ದಾವೂದ್ ಇಬ್ರಾಹಿಂ ಜೊತೆ ಕೂಡ ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಹಾಗೆ ಇವರು ಇಲ್ಲಿಗಲ್ ಆಗಿ ವೆಪನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು ಎಂಬ ಆರೋಪದ ಮೇಲೆಗೆ ಇವರು ಕೆಲವು ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗಿ ಬರುತ್ತೆ. ದುನಿಯಾ ವಿಜಯ್, ಇಲ್ಲಿಂದ 6 ವರ್ಷದ ಹಿಂದೆ ದುನಿಯಾ ವಿಜಯ್ ಅಂಬೇಡ್ಕರ್ ಭವನದಲ್ಲಿ ಬಾಡಿ ಬಿಲ್ಡಿಂಗ್ ಶೋಗೆ ಹೋದಾಗ ದುನಿಯಾ ವಿಜಯ್ ಅವರು ಅಲ್ಲಿದ್ದ ಜಿಮ್ ಟ್ರೈನರ್ ಜೊತೆ ಜಗಳ ಆಡಿದ್ದಾರೆ. ಅದಾದ ನಂತರ ಕಾರ್ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದಾರೆ ಎಂಬ ಕೇಸ್ ಮೇಲೆ ದುನಿಯಾ ವಿಜಯ್ ಅವರು ಜೈಲಿಗೆ ಹೋಗ್ತಾರೆ. ರಾಗಿಣಿ ಮತ್ತು ಸಂಜನಾ ಇವರು 2020ರಲ್ಲಿ ಕೇಸ್ ನಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಇದು ಅವತ್ತಿನ ಟಿವಿ ಚಾನೆಲ್ ನ್ಯೂಸ್ ಗಳಿಗೆ ಹಬ್ಬ ಆಗಿತ್ತು. ಆಗ ಎಲ್ಲ ಚಾನಲಲ್ಲೂ ಇದೇ ನ್ಯೂಸ್ ಬರ್ತಿತ್ತು. ಇನ್ನು ಕೊನೆಯದಾಗಿ ದರ್ಶನ್, ಇವ್ರು ಯಾಕೆ ಜೈಲಲ್ಲಿ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆದ್ರೂ ಒಂದ್ಸಲ ಹೇಳ್ತೀನಿ. ರೇಣುಕುಸ್ವಾಮಿ ಅನ್ನೋ ವ್ಯಕ್ತಿ ಕಳೆದ ವರ್ಷ 2024ರಿಂದ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡ್ತಾ ಇದ್ರು ಅಂತ ಅವನನ್ನ 2024 ಜೂನ್ ತಿಂಗಳನ್ನು ಕರ್ಕೊಂಡು ಬಂದು ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಜೈಲಿಗೆ ಹಾಕಿದ್ದಾರೆ. ಇವತ್ತಿಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.